ವ್ಯಗ್ರದಲ್ಲಿ ಸಾಧಿಸಿದೆವಧಿ ಸಮಗ್ರವನು. ಸಾಕಿನ್ನು ಬಿಡಿಸು ವಿರಾಟ ಭೂಪತಿಯ ವಿಗ್ರಹವ ಜಯಿಸೆನಲು. ಕುರುಕುಲದ ಕ್ರಿಯನ ಬೀಳ್ಕೊಂಡು ವಿಲಯ ಮಹೋಗ್ರ ಸನ್ನಿಭನು. ಅರೆದ ನಿಭ ಹಯರಥ ಪದಾತಿಗಳ ಅರೆದನು. ಕೌರವನ ಸಮೇತವಾಗಿ ಇಡೀ ಸೇನೆಯನ್ನು ಒಂದು ಆಲದ ಮರವನ್ನು ಎತ್ತಿ ಅದರ ಮೇಲೆ ಹಾಕಿ ಯುದ್ಧವನ್ನು ಮಾಡಿ ಅಲ್ಲಿ ಎಲ್ಲರನ್ನೂ ನಾನು ನಾಶಪಡಿಸಿದರೆ ನನ್ನನ್ನು ಯಾರು ಗುರುತಿಸುವುದಕ್ಕೆ ಉಳಿತಾರೆ ಎನ್ನುವ ಭೀಮನ ಪ್ರಶ್ನೆಗೆ ಕಂಕನಾಮಾಂಕಿತನಾದಂತಹ ಧರ್ಮರಾಯ ಸಮಾಧಾನದಿಂದ ಉತ್ತರವನ್ನು ಕೊಡ್ತಾನೆ. ಭೀಮ, ನೀನು ಹಾಗೆ ಮಾಡಿದೆ ಅಂತಾದರೆ, ಉಗ್ರವಾದ ಪ್ರತಿಭಟನೆಯಿಂದ ನಿನ್ನ ನಿಲುವನ್ನು ತೋರ್ಪಡಿಸಿದೆ ಅಂತ ಆದರೆ, ಅಂದರೆ ಭೀಮ ಎನ್ನುವುದು ಗುರುತಾಯಿತು ಅಂತ ಆದರೆ, ನಾವು ಇನ್ನು ಪುನಃ ಇಷ್ಟು ದಿವಸ ಕಳೆದಂತಹ ವನವಾಸ ಅಜ್ಞಾತವಾಸಗಳನ್ನು ಮತ್ತೆ ಮಾಡಬೇಕಾಗ್ತದೆ. ಆ ಸಂಕಷ್ಟಗಳನ್ನು ಮತ್ತೆ ಎದುರಿಸಬೇಕಾಗ್ತದೆ. ಆದ್ದರಿಂದ ಗುರುತಿಸುವಿಕೆಯಲ್ಲಿ ನಾವು ಪಾಲುದಾರರಾಗುವುದು ಬೇಡ. ಆದ್ದರಿಂದ ಸುಶರ್ಮನಂತಹ ಇರುವಂತಹ ಸೇನೆಯನ್ನು ಎದುರುಗೊಳ್ಳುವುದಕ್ಕೆ ಅಥವಾ ಅದನ್ನು ಎದುರಿಸುವುದಕ್ಕೆ ಭೀಮ ಪರಾಕ್ರಮ ಬೇಕಾಗುವುದಿಲ್ಲ. ಸಾಮಾನ್ಯ ಶಕ್ತಿ ಪ್ರದರ್ಶನವೇ ಸಾಕಾಗ್ತದೆ. ಆದ್ದರಿಂದ ನಾವು ಇಷ್ಟು ದಿನ ಸಂಕಷ್ಟಗಳನ್ನು ಎದುರಿಸುವ ಈ ವನವಾಸ ಅಜ್ಞಾತವಾಸಗಳನ್ನು ಪೂರೈಸುವ ಕಾಲ ಸನ್ನಿಹಿತವಾಗಿದೆ. ಇನ್ನೇನು ಕೆಲವೇ ದಿನಗಳೂ ಇಲ್ಲ. ಒಂದು ಅರೆಗಳಿಗೆಯೂ ಸಹಿಸಿದರೆ, ತಾಳ್ಮೆಯನ್ನು ಕಾಯ್ದುಕೊಂಡ್ರೆ ನಾವು ಪುನಃ ನಮ್ಮ ಅವಧಿಯನ್ನು ಮುಗಿಸಿ ನಮ್ಮ ರಾಜ್ಯವನ್ನು ಸೇರುವ ಕೆಲಸವನ್ನು ಮಾಡಬಹುದು. ಆದ್ದರಿಂದ ವ್ಯಗ್ರನಾಗಬೇಡ, ಉಗ್ರನಾಗಬೇಡ ಎನ್ನುವುದಾಗಿ ಭೀಮನನ್ನು ಹೇಳಿ, ಹೋಗಿ ವಿರಾಟರಾಯನನ್ನು ಬಿಡಿಸಿಕೊಂಡು ಬಾ ಅಂತ ಹೇಳ್ತಾನೆ. ಆಗ ಅಣ್ಣನ ಆ ಆಣತಿಯಂತೆ ಒಪ್ಪಿಕೊಂಡು ಅವನಿಗೆ ಶಿರಸಾಷ್ಟಾಂಗ ಎರಗಿ ಅವನ ಆಶೀರ್ವಾದವನ್ನು ಪಡೆದುಕೊಂಡು ಅವನಿಂದ ಬೀಳ್ಕೊಂಡು ಶತ್ರುಗಳ ಮೇಲೆ ಪ್ರಹಾರ ಮಾಡುವುದಕ್ಕೆ ವಲಲನಾಮಾಂಕಿತನಾದಂತಹ ಭೀಮ ಮುಂದಾಗ್ತಾನೆ. ಎದುರಿಗೆ ಸಿಕ್ಕಿದ ರಥ ಕುದುರೆಗಳನ್ನೆಲ್ಲ ಅರೆದು ಹಾಕಿದ ಅಂತ ಹೇಳೋದು. ಸರಳ ಸಾರದಲೆಂಟು ಸಾವಿರ ತುರಗವನು ಸೀಳಿದನು. ಕೊಂದನು ಕರಿಘಟೆಯ 900 ಮುರಿದನು ತೇರು 1000 ಅರಿ ಪದಾತಿಯನೊಂದು ಲಕ್ಕವನೊರೆಸಿದನು. ಬೆಂಬತ್ತಿ ಬಿಡು ಬಿಡು ದೊರೆ ವಿರಾಟನೆನುತ, ದೊರೆ ವಿರಾಟನನು ಬಿಡು ಬಿಡು ಎನ್ನುವುದ ಹಿಡಿದನು ಕಲಿಸು ಶರ್ಮಕನ. ಭೀಮನು ಕೂಡ ಬರೀ ಗದಾಯುದ್ಧವಷ್ಟನ್ನೇ ಕಲಿತವನಲ್ಲ. ಅವನು ಕೂಡ ಧನುವನ್ನು ಹಿಡಿದು ಬಾಣಗಳನ್ನು ಪ್ರಯೋಗಿಸುವ ಚಾಕಚಕ್ಯತೆಯನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಅವನು 8,000 ತುರಗವನು, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ 8,000 ಕುದುರೆಗಳ ಸೀಳಿ ಹಾಕಿ 500 ಆನೆಗಳನ್ನು ವಧಿಸಿ 1,000 ರಥಗಳನ್ನು ಧ್ವಂಸ ಮಾಡಿ
ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಶತ್ರುಗಳ ಯೋಧರನ್ನು ಕೊಂದು ಹಾಕಿ ಅಷ್ಟು ಸಾಮರ್ಥ್ಯವನ್ನು, ಬಿಲ್ವಿದ್ಯೆಯಲ್ಲೂ ತನ್ನ ಸಾಮರ್ಥ್ಯವನ್ನು ತೋರಬಲ್ಲವನಾಗಿದ್ದಂತಹ ಭೀಮ ಅವರೆಲ್ಲರನ್ನ ಕೊಂದು ಹಾಕಿ ರಕ್ತದ ಮಡುವಿನಲ್ಲಿ ಬೀಳಿಸ್ತಾನೆ. ಆನಂತರ ಸುಶರ್ಮನನ್ನು ಅಟ್ಟಿಸಿಕೊಂಡು ಹೋಗ್ತಾನೆ. ಬಿಡು ಬಿಡು ನಮ್ಮ ದೊರೆಯ ವಿರಾಟನನು, ನಮ್ಮ ದೊರೆಯಾದಂತಹ ವಿರಾಟನನ್ನು ಬಿಡು ಬಿಡು ಅಂತ ಹೇಳಿ ಹೋಗಿ ಸುಶರ್ಮನನ್ನು ಹಿಡಿದುಕೊಳ್ತಾನೆ.